ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೌರಿ ಕಲ್ಯಾಣ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಗೌರಿ ಬಗ್ಗೆ ಮನೆಯಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಅವಳು ಹೇಳಿರೋದು ಸುಳ್ಳು, ಅವಳ ಮನೆಯಲ್ಲಿ ಖುಷಿಯಾಗಿಲ್ಲ, ಎಲ್ಲ ನಮಗೋಸ್ಕರ ಅವಳು ನಮ್ ಖುಷಿಗೋಸ್ಕರ ಸುಳ್ಳು ಹೇಳಿದಾಳೆ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಆಗ ಗೌರಿ, ಅಲ್ಲಪ್ಪ ನಾನ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು? ಅತ್ತೆಗೆ ನನ್ನ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ನಾನು ಮಣ್ಣಿನ ಗೊಂಬೆಗೆ ಬಣ್ಣ ಕೊಡೋಳು, ಬಣ್ಣ ಕೊಟ್ಟು ಅದಕ್ಕೆ ಜೀವ ಕೊಡೋಳು ಅಂತೊಳಗೆ ಅವ್ರ ಮನಸ್ಸನ್ನ ಬದಲಾಯಿಸೋಕ್ಕಾಗಲ್ಲೇನಪ್ಪ? ಹಾಗೆ ಆಗತ್ತೆ, ಆದ್ರೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಅಲ್ಲಿವರೆಗೂ ನಾನೆಲ್ಲನೂ ಸಹಿಸ್ಕೋತೀನಿ ಅಂತ ಮನೇಲಿ ಎಲ್ರಿಗೂ ಹೇಳ್ತಾಳೆ. ಈ ಕಡೆ ಸರಿತಾ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ. ಪದೇ ಪದೇ ಅವಳಿಗೆ ಗೌರಿ ಮತ್ತು ವಿವೇಕ್ ನಗ್ತಾ ಇರೋದೇ ನೆನಪಿಗೆ ಬರ್ತಾ ಇರುತ್ತೆ. ಮನೇಲಿ ಬಂದು ಎಲ್ರ ಮುಂದನು ಈ ವಿಷಯನ ಹೇಳಿರ್ತಾಳೆ. ನಾನ್ ಎಷ್ಟ್ ಕರೆದ್ರು ಅವನು ನನ್ನ ಜೊತೆ ಬರ್ಲೇ ಇಲ್ಲ ಅಂತ ಮನೇಲಿ ಗಂಡನ್ಗೆ ಮತ್ತು ಅತ್ತೆ ಮಾವನ್ಗೆ ಹೇಳಿರ್ತಾಳೆ. ಆಗ ಸರಿತಾ, ಅಲ್ಲ ಮಾವ, ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ, ಯಾರು ಏನು ಮಾತಾಡ್ತಾನೆ ಇಲ್ಲ. ಅಲ್ಲ ವಿವೇಕ್ ನನ್ನ ಜೊತೆ ಆತರ ನಡ್ಕೊಂಡಿದ್ದಾನೆ ಅಂದ್ರೆ ಅದಕ್ಕೆಲ್ಲ ಕಾರಣ ಆ ಗೌರಿಯಿಂದ ನನಗೆ ಇವತ್ತು ನನ್ನ ಮಗ ನನ್ನಿಂದ ದೂರ ಆದ. ನನಗಿದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮಾವ ಅಂತ ಹೇಳ್ತಾ ಇರ್ತಾಳೆ. ಆಗ ಚಂಚಲ, ಹೌದು ಅದ್ಕೆ ನನಗೂ ಅರ್ಥ ಆಗ್ತಾ ಇಲ್ಲ, ಅವನ್ ಯಾಕೆ ಈ ತರ ಹೇಳ್ದ ಅಂತ. ಅಮ್ಮನ ಮಾತನ್ನ ಅಷ್ಟೊಂದು ಕೇಳೋನು, ಇವತ್ತು ಸಡನ್ಲಿ ಅವನು ಒಂದೇ ಮಾತಿಗೆ ಬರಲ್ಲ ಅಂತ ಹೇಳ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ. ಆಗ ವಿವೇಕಪ್ಪ, ಏ ಚಂಚಲ, ನೀನ್ ಸುಮ್ನೆ ಇರು, ಅವಳಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ, ಅದರಲ್ಲೂ ಅವಳು ಕರೆದಿದ್ದಾಳೆ, ಅವ್ನ್ ಬಂದಿಲ್ಲ ಅಂತ ಕೋಪ ಇದೆ, ಅಂಥದ್ರಲ್ಲಿ ನೀನು ಇನ್ನೂ ಸ್ವಲ್ಪ ತುಪ್ಪ ಸುರಿದು ಬೆಂಕಿ ಹಚ್ಚಕ್ ಹೋಗ್ಬೇಡ ಅಂತ ಹೇಳ್ತಾನೆ. ಆಗ ಸರಿತಾ, ಬೆಂಕಿ ಹಚ್ಚಿದ್ದು ಅವಳಲ್ಲ ರೀ, ಅವನು ವಿವೇಕ್, ಅವನಿಂದ ನನಗೆ ಅವಮಾನ ಆಯ್ತು, ಅವ್ರ ಮುಂದಿನ ನನಗೆ ಬರಲ್ಲ ಅಂತ ಹೇಳ್ಬಿಟ್ಟ, ನನ್ನ ಅಟ್ಸಲಿಸಾಗಿ ಆ ಗೌರಿನ ಬಿಡೋದೇ ಇಲ್ಲ ಅಂತ ಬೈತಾ ಇರ್ತಾಳೆ. ಆಗ ಮಾವ, ಅಲ್ಲಮ್ಮ ಸರಿತಾ, ಈ ತರ ಹೇಳಿದ್ರೆ ಹೇಗ್ ನೀನು? ಗೌರಿ ಮನೇಲಿ ಅವನಿಗೆ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಅದಕ್ಕೆ ಅವನಿಗೆ ಆ ಮನೆ ಇಷ್ಟ ಆಗಿರ್ಬೋದು, ಅದನ್ನ ಬಿಟ್ಟು ನೀನು ಈ ತರ ಎಲ್ಲ ಮಾತಾಡಿದ್ರೆ ಹೇಗಮ್ಮ? ಅದರಲ್ಲಿ ನೀನು ಹೋಗಿದ್ದೆ ತಪ್ಪು ಅಂತ ಹೇಳಿದಾಗ, ಇಲ್ಲ ಮಾವ, ನನಗೆ ನನ್ನ ಮಗನ ಆ ಮನೇಲಿ ಬಿಡೋಕೆ ಇಷ್ಟ ಇಲ್ಲ. ಆ ಮನೇಲಿ ಗಾಳಿ ಏನು ವಿಷ ಅಂತ ಅನಿಸ್ತಾ ಇತ್ತು ನನಗೆ. ಆ ಮನೇಲಿ ಇದ್ದಷ್ಟು ಕ್ಷಣ ನನಗೆ ಮೈಯಲ್ಲಿ ಚೇಳು ಓಡಾಡೋ ತರ ಆಗ್ತಾ ಇತ್ತು, ಅಂಥದ್ರಲ್ಲಿ ನನ್ನ ಮಗ ಅಲ್ಲಿ ಹೇಗಿರ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅತ್ತೆ, ಏನಮ್ಮ ಸರಿತಾ ನೀನು ಈ ತರ ಎಲ್ಲ ಮಾತಾಡ್ತೀಯಾ? ಅವ್ರ ಬಡವರು ಭಿಕ್ಷುಕರು ಅಂತೂ ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ, ಬಡವರಾದ್ರೇನು ಅವ್ರಿಗೇನ್ ಬೆಲೆ ಇರಲ್ವಾ? ಈ ತರ ಎಲ್ಲ ಮಾತಾಡಕ್ ಹೋಗ್ಬಾರ್ದಮ್ಮ ಅಂತ ಅತ್ತೆ ಹೇಳ್ತಾ ಇರ್ತಾಳೆ. ಆಗ ಸರಿತಾ, ಅಲ್ಲ ನಾನು ಎಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗೂ ಅರ್ಥನ ಆಗ್ತಾ ಇಲ್ವಾ? ನನ್ ಮಗನಿಂದ ಅವಳಿಂದ ನನ್ಗೆ ಬೇಜಾರಾಗಿದೆ, ಆ ಗೌರಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಅರ್ಚ ಆಡ್ತಾ ಇರ್ತಾಳೆ. ಆಗ ಆಕೆ ಗಂಡ, ಅಲ್ಲ ಸರಿತಾ, ನಿನಗೆ ಇಷ್ಟು ಹೇಳಿದ್ರೆ ಅರ್ಥ ಆಗಲ್ಲ ಅಂದ್ರೆ ನೀನು ಡಿಸೈಡ್ ಆಗ್ಬಿಟ್ಟಿದ್ಯಾ, ಕಿರ್ಚ್ಬೇಕು ಅಂತ ಕಿರ್ಚು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮನೆ ಹತ್ರ ಮೋನಿಕಾ ಬಂದಿರ್ತಾಳೆ. ರಾತ್ರಿ ಎಲ್ರು ಒಳಗಡೆ ಇರುವಾಗ ಹೊರಗಡೆ ಬಂದು ನಿಂತ್ಕೊಂಡಿರ್ತಾಳೆ. ಹೇಗಾದ್ರೂ ಮಾಡಿ ಅಮ್ಮನ ನಾನು ಮೀಟ್ ಮಾಡ್ಬೇಕು, ಒಂದ್ಸಾರಿ ಅಮ್ಮನ ನಾನು ಮಾತಾಡ್ಸ್ಬಿಟ್ರೆ ಅಮ್ಮಗೆಲ್ಲ ಅರ್ಥ ಆಗ್ಬಿಡುತ್ತೆ, ಆಮೇಲೆ ಅಮ್ಮ ನನ್ನ ಕ್ಷಮಿಸ್ಬಿಡ್ತಾಳೆ ಅಂತ ಹೇಳ್ತಾ ಹೊರಗಡೆ ನಿಂತ್ಕೊಂಡು ಒಳಗಡೆ ಇದನ್ನ ಗಮನಿಸ್ತಾ ಇರ್ತಾಳೆ. ಆ ಕಡೆ ಒಳಗಡೆ ಚಿನ್ನುಗೆ, ಅಮ್ಮ ಬಟ್ಟೆ ಹಾಕಿದೀನಿ, ಹೊರಗಡೆ ತಗೊಂಡ್ಬರ್ಬಾರ್ದಾ ಅಂತ ಕೇಳ್ತಾಳೆ. ಆಗ ಚಿನ್ನು, ಅಮ್ಮ ನಂಗೆ ಕೆಲಸ ಇದೆ, ಬೇಕಾದ್ರೆ ನೀನೇ ಹೋಗಿ ತಗೊಂಡ್ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಗೌರಿ ಅಲ್ಲಿಗೆ ಬಂದು, ಅಮ್ಮ ನಾನು ಹೋಗಿ ತಗೊಂಡ್ಬರ್ತೀನಿ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ, ನೀನ್ ಆರಾಮಾಗಿರು ಅಂತ ಹೇಳಿ ಹೊರಗಡೆ ಹೋಗ್ತಾಳೆ. ಗೌರಿ ಹೊರಗಡೆ ಬರೋದನ್ನ ನೋಡಿ ಮೋನಿಕಾ, ಅಯ್ಯಯ್ಯೋ ಇವಳು ಬರ್ತಾ ಇದ್ದಾಳಲ್ಲ, ಅಮ್ಮ ಬರ್ತಾ ಇದ್ದಾಳೆ ಅಂತ ನಾನು ಅನ್ಕೊಂಡ್ರೆ ಏನಪ್ಪ ಮಾಡೋದೀಗ ಅಂತ ಅನ್ಕೊಂಡು ಹೋಗಿ ಅಲ್ಲಿ ಒಂದ್ ಕಡೆಗೆ ನಿಂತ್ಕೋತಾಳೆ. ಕರೆಕ್ಟ್ ಆಗಿ ಅಲ್ಲಿಗೆ ಬಟ್ಟೆನ ತಗೊಳಕ್ಕೆ ಗೌರಿ ಬರ್ತಾಳೆ. ಆಗ ಗೌರಿ ಅಲ್ಲಿ ಹಾಕಿರೋ ಬಟ್ಟೆನ ತೆಗೆದುಕೊಳ್ತಾ ಇರ್ತಾಳೆ. ಅದೇ ಟೈಮಿಗೆ ಇಲ್ಲಿ ಯಾರೋ ಇದಾರೆ ಅಂತ ಅವಳಿಗೆ ಅನ್ಸೋಕೆ ಶುರು ಆಗುತ್ತೆ. ಇನ್ನೇನು ಮೋನಿಕಾ ಸಿಕ್ಬಿಡ್ತಾಳೆ ಅನ್ನೋ ಅಷ್ಟರಲ್ಲಿ ಮೋನಿಕಾ ಅಲ್ಲಿಂದ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಆ ಗೌರಿಗಿಂತ ಮುಂಚೆ ನಾನೇ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡು ಗೌರಿಗಿಂತ ಮುಂಚೆ ತಾನೇ ಒಳಗಡೆ ಬಂದು ಸೇರ್ಕೊಂಡ್ಬಿಡ್ತಾಳೆ. ಆಮೇಲೆ ಗೌರಿ ಬಟ್ಟೆನೆಲ್ಲ ತಗೊಂಡು ಒಳಗಡೆ ಬರ್ತಾಳೆ. ಈ ಕಡೆ ರೂಮಲ್ಲಿ ವಿವೇಕ್ ಮಲಗಿರ್ತಾನೆ. ಆಗ ಗೌರಿ ಬಂದು ಡೋರ್ ಲಾಕ್ ನ ಮಾಡ್ತಾಳೆ. ಅದನ್ನ ನೋಡಿ ವಿವೇಕ್, ಏನೇ ಮಾಡ್ತಾ ಇದೆಯಾ ಪುಣ್ಯವತಿ ನೀನು, ಡೋರ್ನ ಯಾಕೆ ಲಾಕ್ ಮಾಡಿದೆ ಅಂತ ಕೇಳಿದಾಗ, ಅದು ಬೆಳಗ್ಗೆಯಿಂದ ಕಿತ್ತಾಡ್ಕೊಂಡೆ ಟೈಮ್ನ ಕಳೆದ್ಬಿಟ್ವಿ, ಅಷ್ಟಕ್ಕೂ ನೀವು ನನ್ನ ತವ್ರ ಮನೆಗೆ ಬಂದಿದ್ದೀರಲ್ವಾ, ಇದೇ ಒಳ್ಳೆ ಟೈಮು, ನೀವು ಜಗಳ ಮಾಡಿರೋದನ್ನ ಎಲ್ಲ ಪ್ಯಾಚಪ್ ಮಾಡ್ಕೊಂಡು ಸರಿ ಹೋಗ್ಬಿಡೋಣ ಅಂತ ಹೇಳಿ ತಮಾಷೆ ಮಾಡ್ತಾಳೆ. ಒಳಗಡೆ ಮೋನಿಕಾ ಆ ಕಡೆ ಈ ಕಡೆ ಅಲ್ದಾಡ್ತಾ ಇರ್ತಾಳೆ. ಅಮ್ಮನ್ನ ಹೇಗಾದ್ರೂ ನಾನು ಮಾತಾಡಿಸ್ಬೇಕು, ಆದ್ರೆ ಗೌರಿ ನೋಡಿದ್ರೆ ಇಲ್ಲೇ ಇದ್ದಾಳಲ್ಲಪ್ಪ, ಹೇಗ್ ಮಾಡೋದು ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಮೂಟೆ ಕಟ್ಟೆ ಬಿಸಾಕಿರೋ ಅವಳ ಫೋಟೋ ಅವಳ ಕೈಗೆ ಸಿಗುತ್ತೆ. ಆಗ ಮೋನಿಕಾ, ಏನಿದು, ಬರೀ ನನ್ ಫೋಟೋ ನನ್ ಬಟ್ಟೆನೆ ಮಾತ್ರ ಇದೆ, ಯಾಕೆ ಇಲ್ಲಿ ಬಿಸಾಕಿದ್ದಾರೆ, ಹೇಗಾದ್ರೂ ಮಾಡಿ ಇವತ್ತು ನನ್ನ ಅಮ್ಮನ ಜೊತೆ ಮಾತಾಡ್ಲೇಬೇಕು ಅಂತ ಯೋಚನೆ ಮಾಡ್ತಾ ಕೂಡ್ತಾಳೆ. ಈ ಕಡೆ ರೂಮಲ್ಲಿ ಗೌರಿ ವಿವೇಕ್ ಗಾಳಿ ಬೀಸ್ತಾ ಇರ್ತಾಳೆ. ವಿವೇಕ್ ನಿದ್ದೆ ಮಾಡದೆ ಸುಮ್ನೆ ಕಣ್ ಮುಚ್ಚುತ್ತಾರ ಅವಳನ್ನೇ ನೋಡ್ಕೊಂಡು ಮಲಗಿರ್ತಾನೆ. ಆಗ ಗೌರಿ, ಕಳ್ಳ, ಮಲ್ಕೊಂಡಿರೋ ತರ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ನಿನ್ಯಾಕ್ ನಾನ್ ನೋಡ್ಲಿ,
ಹೋಗಿ ಬಿತ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಗೌರಿ, ರೀ ನನಗೆ ನಿಮ್ಮ ಮೇಲೆ ಕೋಪ ಬರ್ತಾ ಇದ್ದೆ ಅಂತ ಹೇಳ್ತಾಳೆ. ಯಾಕೆ ಕೋಪ ಅಂತ ಕೇಳಿದಾಗ, ಅಲ್ಲ ರೀ ನಿಮ್ಮಮ್ಮ ಇವತ್ತು ಬಂದಿದ್ರಲ್ಲ, ಅವ್ರ ಜೊತೆ ನೀವು ಆ ಥರ ನಡ್ಕೊಳ್ಳೋದ ತಪ್ಪಲ್ವೇನ್ರಿ? ಪಾಪ ಅವರು ಮಗನ ಮೇಲಿರೋ ಪ್ರೀತಿಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ರು, ನೀವು ಅವ್ರಿಗೆ ಬೇಜಾರು ಮಾಡ್ಬಿಟ್ರಿ, ಅವ್ರ ಜೊತೆ ನೀವು ಹೋಗ್ಬೇಕಿತ್ತು ಅಂತ ಹೇಳಿದಾಗ, ಇವಳೇನು ಈ ತರ ಮಾತಾಡ್ತಾ ಇದ್ದಾಳೆ ಅಂದ್ರೆ ಇವಳು ಇದು ನಿಜವಾದ ಇವಳು ಮನ್ಸಿನ ಮಾತಾ ಇಲ್ಲ ನನ್ನ ಈ ಮನೆಯಿಂದ ಸಾಗಿಸ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾಳ ಅಂತ ವಿವೇಕ್ ಯೋಚನೆ ಮಾಡ್ತಾ, ನಮ್ಮ ಅಮ್ಮನ ಜೊತೆ ನಾನು ಯಾವ ತರ ಮಾತಾಡ್ಬೇಕು ಅಂತ ನನಗೆ ಗೊತ್ತು, ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಮೋನಿಕಾ ಬೇಜಾರು ಮಾಡ್ಕೋತಾ, ಅಮ್ಮ ನನ್ನ ಫೋಟೋನ ಬಿಸಾಕ್ಬಿಟ್ಟಿದ್ದಾಳೆ ಅಂದ್ರೆ ಅವಳ ಮನ್ಸಲ್ಲಿ ನಾನಿಲ್ಲ, ಅಮ್ಮನ ಮನ್ಸನ್ನ ಗೌರಿ ಹಾಳು ಮಾಡ್ಬಿಟ್ಟಿದ್ದಾಳೆ, ಹೇಗಾದ್ರೂ ಮಾಡಿ ಅಮ್ಮನ ಜೊತೆ ಮಾತಾಡಿ ಆ ಗೌರಿ ಮೇಲೆ ಸೇಡ್ ತೀರ್ಸ್ಕೊತೀನಿ, ಆ ಗೌರಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಮಾತಾಡ್ಕೊತಾ ಇರ್ತಾಳೆ. ಈ ಕಡೆ ರೂಮಲ್ಲಿ ಗೌರಿ ಗಂಡನ ಮುಖ ನೋಡ್ಕೊಂಡು, ನೋಡಕ್ಕೆ ತುಂಬಾನೇ ಮುದ್ದಾಗಿದ್ದಾರೆ, ಮಲ್ಕೊಂಡ್ಬಿಟ್ರೆ ಮಗು ಆಗ್ಬಿಡ್ತಾರೆ ಇವರು, ಕೋಪ ಸ್ವಲ್ಪ ಜಾಸ್ತಿ ಅಷ್ಟೇ ಇವರಿಗೆ, ಬಿಟ್ರೆ ಎಲ್ಲ ಒಳ್ಳೆ ಮನಸ್ಸೇ ಇದೆ ಇವರಿಗೆ ಅಂತ ಹೇಳ್ಕೊಂಡು ಗಂಡನ ಮುಖಾನೇ ನೋಡ್ಕೊಂಡು ಕೂತ್ ಬಿಡ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.